ಎಲ್ರಿಗೂ ನಮಸ್ಕಾರ. ನಾನಿವಾಗ ಸಿಂಗಡ್ ಕಾಯ್ತಾ ಇದ್ದೆ, ಯಾಕಂದರೆ ಸಿಂಗಡ್ ತಮ್ಮನ ಹಬ್ಬ ಇತ್ತು. ಆಮೇಲೆ ನಮ್ಮ ಚಿಕ್ಕತ್ತೆಯವ್ರ ಮನೆಗೆ ಹೋಗೋಣ ಅಂತ ನಾನು ಹೊರಟೆ ಅಂತಕ್ಕೆ. ಅಲ್ಲಿ ನಮ್ಮ ಚಿಕ್ಕತ್ತೆನೂ ಇತ್ತು. ನಾನು ಬೇಗ ಫ್ರೆಶ್ ಅಪ್ ಆಗೋಣ, ದೇವಸ್ಥಾನ ತಗೋಬೇಕು ಅಂತ ನಾನು ನಮ್ಮ ಚಿಕ್ಕತ್ತೆ ಮನೆಗೆ ಹೋದೆ. ಹಂಗೆ ಕಾಲು ತಗೊಬ ಅಂತ ನಾನು ಕಾಲು ತಗೊಬಂದು ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನ ತಗೋಗೋಣ ಅಂತ ನಾನು ದೇವಸ್ಥಾನ ತಗೊರಟೆ. ಅಲ್ಲಿ ಗೊಂಬೆ ಕರ್ಸಿದ್ರು, ನೋಡಿ ಎಷ್ಟು ದೊಡ್ಡ ಗೊಂಬೆ ಕರ್ಸವ್ರೆ ಅಂತ. ನಿಮ್ಮೂರಲ್ಲಿ ಯಾವ ಥರ ಈ ಥರ ಗೊಂಬೆ ಕರ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಹಂಗೆ ನಾವು ನೋಡ್ಕೊಂಡು ಮುಂದಕ್ಕೆ ಹೋದೋ. ಅಲ್ಲಿಬ್ರು ಹುಡುಗರು ಗೊಂಬೆ ವೇಷ ಹಾಕೊಂಡು ಗೊಂಬೆ ಥರನೇ ತುಂಬ ಚೆನ್ನಾಗಿ ಕುಣಿತಾಯಿದ್ರು. ನಾನು ಹಂಗೆ ನೋಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೊರಟೆ. ನಾನು ಇದೇ ಫಸ್ಟ್ ಟೈಮ್ ಈ ಥರ ಹಬ್ಬ ನೋಡ್ತಾ ಇರೋದು. ನೀವು ಎಲ್ಲರ ಈ ಥರ ಹಬ್ಬ ನೋಡಿದ್ದೀರಾ ಅಂತ ನಾವು ಎಲ್ಲರೂ ಹೊರಟು ದೇವಸ್ಥಾನಕ್ಕೆ ಜಾತ್ರೆ ನೋಡೋಣ ಅಂತ. ಇಲ್ಲೇ ರೋಡ್ ಹತ್ರ ಎಲ್ಲ ನೀಟಾಗಿ ಅಲಂಕಾರ ಮಾಡಿದ್ರು, ಲೈಟಿಂಗ್ಸ್ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡೋರೆ ಅಂತ. ಹಂಗೆ ದೇವಸ್ಥಾನದ ಹತ್ರ ಕೆಂಡ ಹಾಕಿದ್ರು, ಯಾಕೆ ಅಂತ ಗೊತ್ತಿರಲಿಲ್ಲ. ಆಮೇಲಿಂದ ಗೊತ್ತಾಯಿತು ಕಳಸ ಓದ್ಕೊಬಾರು ಇದ್ರ ಮೇಲೆ ನಡೀತಾರೆ ಅಂತ ನೀಟಾಗಿ ಅಂತಾರೆ. ಆಮೇಲಿಂದ ಡಿ.ಜೆನೂ ಕರೆಸಿದ್ರು. ನಾವು ದೇವ್ರು ನೋಡ್ಕೊಂಡು ಬೇಗ ಎದ್ದೊಳ್ಬೇಕು ಅಂತ ನಾವು ಮನೆಕೊಂಡೆ ಬೇಗನೆ. ಆಮೇಲಿಂದ ಇಲ್ಲಿ ಕೆಂಡ ತುಣಿತಾಯಿದ್ರು, ನೋಡಿ ಹೆಂಗೆ ತುಣಿತವ್ರೆ ಅಂತ. ಅಲ್ಲ ತುಂಬ ಜನ ಸೇರಿದ್ರು, ನಮಗೂ ನೋಡೋಕ್ಕಾಗಿಲ್ಲ. ಆಮೇಲಿಂದ ಜಾಗ ಸಿಕ್ತು ನೋಡ್ದು. ಅಲ್ಲೇ ದೇವ್ರು ಎತ್ಕೊಬಂದಿದ್ರು, ಟ್ಯಾಕ್ಟ್ರನ್ನ ಕೆಂಡದ ಮೇಲೆ ನಡೆಸ್ತಾಯಿದ್ರು. ನೋಡಿ ದೇವ್ರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡವ್ರೆ ಮಲ್ಲಿಗೆ ಹೂವಲ್ಲಿ ಅಂತ. ನಿಮ್ಮೂರಲ್ಲಿ ಯಾವ ಥರ ಈ ಥರ ಜಾತ್ರೆ ನಡೆದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಂಗೆ ನಾನು ಕೆಂಡ ತುಣಿಯೋಣ ಅಂತ ಹೋದೆ. ನಾನು ಕೆಂಡ ತುಣಿದೆ, ನಮ್ಮ ಅಮ್ಮನೂ ಕೆಂಡ ತುಣಿತು. ನೀವು ಯಾವ ಥರ ಕೆಂಡ ತುಣಿದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ರೆಡ್ ಹಾರ್ಟ್ನ ತುಂಡಿಲ್ಲ ಅಂದರೆ ಗ್ರೀನ್ ಹಾರ್ಟ್ ಕಮೆಂಟ್ ಮಾಡಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಕೂಡ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.